ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯೂನಿವರ್ಸಿಟಿ ಬಣದತ್ತಿಂದ ನಾವು ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಏನಪ್ಪ ಕಾರಣ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ವಿಷೋದನೆಯನ್ನು ಮಂಡನೆ ಮಾಡಿದರು. ಏನಂತ ಹೇಳಿದ್ರೆ, ನಮ್ಮ ಕನ್ನಡಿಗರಿಗೆ 75% ಉದ್ಯೋಗವನ್ನು ಕೊಡಬೇಕಂತೇಳಿ. ಆ ಮಂಡನೆಗೆ ನಮ್ಮ ಹೊರ ರಾಜ್ಯದ ಕೆಲವೊಂದು ಉದ್ಯಮಿಗಳು ಅದಕ್ಕೆ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡುವುದು, ಅದಕ್ಕೆ ತಡೆ ತರುವುದನ್ನು ತಪ್ಪಿತುಗಳನ್ನು ಮಾಡ್ತಿದ್ದಾರೆ. ಸೊ ದಯಮಾಡಿ ನಾನು ಅಂಥವ್ರಿಗೆ ಹೇಳ್ತೀನಿ, ನಿಮಗೆ ಉದ್ಯೋಗ ಮಾಡೋದಿದ್ದರೆ ಇಲ್ಲಿರಲಿ, ಕರ್ನಾಟಕದಲ್ಲಿ ಇಲ್ಲ ಕರ್ನಾಟಕಕ್ಕೆ ಹೋಗ್ಬೋದು, ನೀವು ನಿಮ್ಮಲ್ಲಿ ಬೇಕಾದಲ್ಲಿ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಇಲ್ಲಿ ಕಾರವಾರ ನಗರದಲ್ಲಿ ಕೂಡ ಸೀಬರ್ಡ್ ಇದೆ. ಈ ಸೀಬರ್ಡ್ನಲ್ಲಿ ಕೂಡ ಕೆಲವೊಂದು ಯುವಕರಿಗೆ ನೌಕರಿ ಇಲ್ಲ. ಎಷ್ಟೋ ಯುವಕರಿದ್ದಾರೆ, ಅವ್ರಿಗೆ ಉದ್ಯೋಗ ಇಲ್ಲ. ಎಲ್ಲ ಹೊರ ರಾಜ್ಯದಿಂದ UP ಇಂದ MP ಇಂದ ತಂದು ಇಲ್ಲಿ ಉದ್ಯೋಗಕ್ಕೆ ಇಟ್ಟಿದ್ದಾರೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಮಂಡನೆಯನ್ನು ಮುಂದಿನ ಬಜೆಟ್ನಲ್ಲಿ ಹಾಕಿ ಅದನ್ನು ಫಲಕಾರಿಯಾಗಿ ಆಗುವಂತೆ ಒಂದು ನಮ್ಮ ಮನವಿಯಾಗಿರುತ್ತದೆ. ಧನ್ಯವಾದಗಳು.